ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನ ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ನಂಬಿಕೆ ಇದೆಯಾ? ಕರ್ತನು ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುತ್ತಾನೆ, ಒಳ್ಳೆಯದನ್ನೇ ಮಾಡುವವನ ಆಗಿದ್ದಾನೆ. ಹಲ್ಲೆಲೂಯಾ. ನಮಗೆ ನಂಬಿಕೆ ಇದೆಯಾ? ಹಲ್ಲೆಲೂಯಾ. ಕರಗಳನ್ನ ಎತ್ತಿರೋಣ. ಕರ್ತನೆ, ನನಗೆ ದೇವರೇ ನೀನು ಒಳ್ಳೆದನ್ನೇ ಮಾಡುತ್ತೀಯ, ಒಳ್ಳೆದನ್ನ ಕರ್ತನೆ ರಾಜ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ, ನಾವು ನಿನ್ನೆ ತನಕ ಸೈತಾನನು ಯಾವುದರಲ್ಲಿ ನಮ್ಮ ಜೊತೆ ಮಾತನಾಡುತ್ತಾನೆ, ಆಲೋಚನೆಯಿಂದ ನಮ್ಮ ಜೊತೆ ಮಾತನಾಡುತ್ತಾನೆ, ಮತ್ತು ಅದೇ ರೀತಿಯಲ್ಲಿ ಆ ಆಲೋಚನೆಯನ್ನ ಜಯಿಸೋದು ಹೇಗೆ, ಆ ಆಲೋಚನೆ ಕೊಡುವಂತ ಆಲೋಚನೆಯ ಬದಲಾಗಿ ನಮ್ಮ ಹೃದಯದಲ್ಲಿ ಏನಿರಬೇಕು ಅನ್ನೋದನ್ನ ನಾವು ನಿನ್ನೆ ದಿವಸ ಕಲಿತುಕೊಂಡ್ವಿ. ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಇರಬೇಕಾದ್ರೆ ದೇವರ ವಾಕ್ಯವನ್ನು ನಾವೇನ್ ಮಾಡಬೇಕು? ದೇವರ ವಾಕ್ಯವನ್ನ ಓದಬೇಕು ನಾವು. ಹಲ್ಲೆಲೂಯಾ. ಕಿವಿಯಾರ ಕೇಳಿಸಿಕೊಳ್ಬೇಕು. ಕೇಳಿಸಿಕೊಳ್ಳುವುದರಿಂದ ನಂಬಿಕೆ ಹುಟ್ಟುತ್ತದೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕಿವಿಯಾರ ಕೇಳಿಸ್ಕೊಳ್ಬೇಕಂದ್ರೆ ನಮ್ಮ ಬಾಯಲ್ಲೇ ಯಾರೋ ನಮ್ಗೆ ಓದಿದ್ರೆ, ನಮ್ಗೂ ಏನಾದ್ರು ಕಣ್ಣು ಕುರುಡು, ಕಣ್ಣು ಸರಿ ಇಲ್ಲ ಎನ್ನುವುದಾದ್ರೆ ಮೊದಲು ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಗೆ ಗೊತ್ತಿದೆ, ಸಿದ್ದೇಶ್ ಅಂತ ಅನ್ಕೊಂಡು ಬರ್ತಾ ಇದ್ದ ನಮ್ಮ ಸಭೆಗೆ. ಅವನಿಗೆ ವಾಕ್ಯವನ್ನು ಓದೋದಕ್ಕೆ ಅವನಿಗೆ ಆಗ್ತಾ ಇರ್ಲಿಲ್ಲ. ಅವನ ಪಕ್ಕದಲ್ಲಿ ಕುತ್ಕೊಂಡು ಯಾರಾದ್ರೂ ಓದೋವಾಗ ಅವನು ಕುತ್ಕೊಂಡು ಕೇಳಿಸ್ಕೊತಾ ಇದ್ದ. ಕೇಳಿಸ್ಕೊಂಡು ಅವನಲ್ಲಿ ನಂಬಿಕೆ ಹುಟ್ಟಿತು. ನಂಬಿಕೆ ಹುಟ್ಟಿದ ನಂತರ ದೇವರು ಅವನ ಕಣ್ಣಿನ ಮುಖಾಂತರವೇ ಸತ್ಯವೇದವನ್ನು ನೋಡುವಂತೆ, ಓದುವಂತೆ ಕರ್ತನು ಮಾಡಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಆತನ ನಂಬಿಕೆಯಲ್ಲಿ ಸ್ವಲ್ಪ ಹಿಂಚಾರಿ ಹೋಗಿರಬಹುದು, ಆದ್ರೆ ಕರ್ತನು ಮಾಡಿದ ಕಾರ್ಯ ಅದೆಂದಿಗೂ ಕೂಡ ಮರೆಯಾಗಿಲ್ಲ. ಹಲ್ಲೆಲೂಯಾ. ಎಲ್ಲರ ಕಣ್ಣ ಮುಂದೆ ಸಾಕ್ಷಿಯಾಗಿದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ಕೇಳಿಸಿಕೊಳ್ಳುವುದರಿಂದ, ನಮಗೋಸ್ಕರ ಓದೋದಕ್ಕೆ ಯಾರು ಬೇಡ, ಯಾಕೆಂದ್ರೆ ಅದು ನಮ್ಗೆ ಕಣ್ಣು ಕಾಣ್ತಿದೆಯಲ್ಲ, ಅದಕ್ಕೋಸ್ಕರವಾಗಿ ಕಣ್ಣಲ್ಲಿ ನಾವು ಸತ್ಯವೇದವನ್ನ ಓದಿ ಅದೇ ರೀತಿಯಲ್ಲಿ ಜೋರಾಗಿ ನಾವು ಓದುವಾಗ ನಮ್ಮ ಕಿವಿ ಕೂಡ ಅದನ್ನ ಕೇಳಿಸಿಕೊಳ್ತದೆ. ಆವಾಗ ನಮಗೆ ನಂಬಿಕೆ ಹುಟ್ಟುತ್ತದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ ಇವತ್ತಿನ ದಿವಸ ನಾವು ನೋಡ್ತಿರೋ ವಿಚಾರ, ನಮ್ಮ ಇನ್ನು ಯಾವ ರೀತಿಯಲ್ಲಿ ಸೈತನ ನಮ್ಮ ಜೊತೆ ಮಾತನಾಡ್ತಾನೆ. ನಮ್ಮ ಶತ್ರುವಿಗೆ, ನಮ್ಮ ವಿರೋಧಿಗೆ ಸ್ವರ ಇದೆಯಾ? ಸ್ವರ ಇದೆ. ಅವನಿಗೊಂದು ಸ್ವರ ಇದೆ, ಮತ್ತು ಅದೇ ರೀತಿಯಲ್ಲಿ ಅವನಿಗೊಂದು ಬಾಯಿ ಇದೆ. ನಮಗೆ ಸತ್ಯವೇದ ಅದಕ್ಕೆ ಪ್ರೂಫ್ ಕೊಡುತ್ತೆ. ಸತ್ಯವೇದ ವಾಕ್ಯಗಳು ನಮಗೆ ಅದಕ್ಕೆ ಪುರಾವೆ ಕೊಡುತ್ತೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ಮೊದಲನೇದಾಗಿ ಶತ್ರುವಿನ ಆಕ್ರಮಣ ದೇವರ ಮಕ್ಕಳ ಮೇಲೆ ಅಥವಾ ದೇವ ಕುಟುಂಬದ ಮೇಲೆ ನಡೀತಾ ಇದೆ. ಇವತ್ತಿನ ದಿವಸ ನಾವು ಅನೇಕ ಜನರು ಬ್ಯಾಚುಲರ್ಸ್ ಅಥವಾ ರೀತಿಯಲ್ಲಿ ಗಂಡ ಹೆಂಡತಿಯಲ್ಲಿ ಕುಟುಂಬವಾಗಿ ಇದ್ದೇವೆ. ನಮ್ಮ ಮೇಲೆಯೂ ಕೂಡ ಆಕ್ರಮಣ ನಡೀತೆ. ಆದ್ರೆ ಮೊದಲನೇ ಬಾರಿ ಮೊದಲ ಕುಟುಂಬ ಸೈತಾನನಿಂದ ಆಕ್ರಮಣಗೊಂಡದ್ದು ಅಂತಂದ್ರೆ ಆದಾಮ ಅವಳ ಕುಟುಂಬ ಎಂದು ನಾವು ನೋಡ್ತೇವೆ. ಅವರು ಕೂಡ ಸಮಾಧಾನವಾಗಿ ಚೆನ್ನಾಗಿ ಈದೇನ್ ತೋಟದಲ್ಲಿ ಅವರು ಸಮಾಧಾನವಾಗಿ ಜೀವಿಸ್ತಾ ಇದ್ರು. ಗಂಡ ಹೆಂಡತಿ ಸಂತೋಷವಾಗಿ ಜೀವಿಸ್ತಿದ್ದ ಅಂತ ಒಂದು ಕುಟುಂಬ ಆಗಿತ್ತು. ಆ ಕುಟುಂಬ ಜೀವಿಸುವಂತ ಸಂದರ್ಭದಲ್ಲಿ ಸೈತಾನದನ್ನ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಸೈತಾನದನ್ನ ಸಮಾಧಾನವನ್ನ ಕೆಡಿಸಬೇಕು, ಅವನನ್ನ ನಾಶ ಮಾಡಬೇಕು ಅನ್ನೋದನ್ನ ಪ್ರಯತ್ನ ಪಟ್ಟನೆಂದು ನಾವು ನೋಡಿ. ಇವತ್ತಿನ ದಿವಸ ದೇವರ ಒಂದು ವಾಕ್ಯದ ಅಡಿಯಲ್ಲಿ ಮದುವೆ ಆಗಿರುವಂತ ಅಥವಾ ಮದುವೆ ಆದ ನಂತರ ರಕ್ಷಣೆ ಹೊಂದಿ ದಂಪತಿಗಳಾಗಿರುವಂತ ಅಥವಾ ದೇವರ ಸನ್ನಿಧಾನ ಕುಟುಂಬವಾಗಿ ಕರ್ತನ ಸನ್ನಿಧಿಯಲ್ಲಿ ಬಂದಿರುವಂತ ದೇವ ಜನರೇ, ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕು. ನಮ್ಮ ಸಮಾಧಾನವನ್ನ ಸಹಿಸಿಕೊಳ್ಳದಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಸೈತಾನನಾಗಿದ್ದಾನೆ. ಪ್ರಿಯರೇ, ಅವನು ನಮ್ಮ ಸಮಾಧಾನವನ್ನ ಸಹಿಸೋದಿಲ್ಲ. ನಾವು ಸಂತೋಷವಾಗಿರೋದನ್ನ ಸಹಿಸೋದಿಲ್ಲ. ನಾವು ಆಶೀರ್ವಾದ ಹೊಂದೋದನ್ನ ಸಹಿಸೋದಿಲ್ಲ. ಅವನು ಅನೇಕ ಸಮಸ್ಯೆಗಳನ್ನ, ತೊಂದರೆಗಳನ್ನ ತಂದು 24 ಗಂಟೆ ಕೂಡ ನಮ್ಮನ್ನ ಬಾಧಿಸ್ತಾನೆ. ಅವನಿಗೆ ತಾಳ್ಮೆ ಇಲ್ಲ ಎಂದು ನೋಡ್ತಾ ಇದ್ದೇವೆ. ಅವನಿಗೆ ಪೇಷನ್ಸ್ ಇಲ್ಲ. ಅವನಿಗೆ ನಮ್ಮ ವಿರುದ್ಧವಾಗಿ ಏನಾದ್ರೂ ತಂತ್ರ ಮಾಡಬೇಕು, ಏನಾದ್ರೂ ಸುಳ್ಳು ಹೇಳಬೇಕು, ಏನಾದ್ರೂ ಒಂದು ತೊಂದರೆಗಳನ್ನ ಕೊಡಬೇಕು, ಏನಾದ್ರೂ ಪಾಪವನ್ನ ಮಾಡಿಸ್ಬೇಕು. ಈ ರೀತಿಯ ಕಾರ್ಯಗಳನ್ನ ಸೈತಾನ ಹಿಂಬಾಲಿಸ್ತಾ ಇದ್ದಾನೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಅನೇಕ ಬಾರಿ ನಮ್ಮ ಈ ವಿಚಾರವನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ನಮ್ಮ ಶತ್ರುಗಳನ್ನಾಗಿ ನಾವು ಮನುಷ್ಯರನ್ನ ನೋಡ್ತೇವೆ. ನಮ್ಮ ಶತ್ರುಗಳಾಗಿ ಸಂದರ್ಭಗಳನ್ನ, ಪರಿಸ್ಥಿತಿಗಳನ್ನ ನೋಡ್ತೇವೆ, ನಮ್ಮ ಅಧಿಕಾರಿಯನ್ನ ನೋಡ್ತೇವೆ. ಆದ್ರೆ
ಅವರೊಳಗಡೆ ಇದ್ದು ಸೈತಾನನ ಪ್ರತಿ ಕ್ಷಣವೂ ಕೂಡ ನಮ್ಮ ವಿರುದ್ಧ ಆಕ್ರಮಣ ಮಾಡ್ತಾ ಇರ್ತಾನೆ. ಈ ಆಕ್ರಮಣಗಳನ್ನ ನಾವು ಜಯಿಸಿ ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ದೇವರು ಹೇಳ್ತಿರುವಂತಹ ಮಾತು, ನಿಮ್ಮ ವಿರುದ್ಧವಾಗಿ ನಡೆಯುತ್ತಿರುವ ಆಕ್ರಮಣಗಳನ್ನ ನಾವು ಜಯಿಸಿ ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಪ್ರಾಮುಖ್ಯ. ಪ್ರಾರ್ಥನೆ ಅಂತಂದ್ರೆ ಈಗ ನಡೆಯುವಂತ ಮುಂಜಾವಿನ ಪ್ರಾರ್ಥನೆ ಮಾತ್ರವಲ್ಲ, ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾರ ಮನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ ಮಾಡುತ್ತಿದ್ದಾರೆ, ಯಾರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಿದೆಯೋ ಅವರ ಒಂದು ಮೇಲೆ ಬರುವಂತಹ ಎಲ್ಲ ಅಗ್ನಿಮಾನಗಳನ್ನ ಜಯಿಸುವಂತೆ ಪರಿಶುದ್ಧಾತ್ಮನು ಅವರನ್ನ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೆಚ್ಚು ಡಿಲೇ ಮಾಡದೆ ನೇರವಾಗಿ ಸೈತಾನನು ಏನ್ ಮಾತಾಡ್ತಾನೆ ಅನ್ನೋದನ್ನ ಗಮನಿಸೋಣ. ನೋಡ್ರಿ, ಭೂ ಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿದ್ದಾನೆ. ಅವನ ಸರ್ಪದ ಒಳಗಡೆ ಹೋಗಿ ಅವನ ಏನ್ ಮಾಡ್ತಾ ಇದ್ದಾನೆ, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಫಸ್ಟ್ ಎಂಟ್ರಿ ಕೊಡ್ತಾನೆ ಅವನು ಏನ್ ಮಾತಾಡ್ತಾ ಇದ್ದಾನೆ, ನಾವು ದೇವರ ವಾಕ್ಯದಲ್ಲಿ ಇಲ್ಲಿ ಸುಳ್ಳನ್ನ ಮಾತಾಡ್ತಾ ಇದ್ದಾನೆ, ತಿರುಚಿ ಮಾತಾಡ್ತಾ ಇದ್ದಾನೆ, ವಿರೋಧಿಸಿ, ದೇವರನ್ನ ವಿರೋಧಿಸಿ ಮಾತಾಡ್ತಾ ಇದ್ದಾನೆ. ತದನಂತರ ಹೇಳ್ತಾ ಇದ್ದಾನೆ, ತೋಟದಲ್ಲಿ ಮರಗಳು, ಅದಕ್ಕೆ ಅವಳು ಹೇಳ್ತಾಳೆ, ತೋಟದಲ್ಲಿರುವಂತಹ ಮರಗಳನ್ನ ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವಂತಹ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯಿರಿ ಎಂದು ದೇವರು ಹೇಳಿದ್ದಾಳೆ ಎಂದು ಅನ್ಕೊಂಡು ಇವಳು ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಟಾಗ ಈ ಸೈತಾನನ ಅವನ ಬಾಯ ಮುಖಾಂತರವಾಗಿ ಏನ್ ಹೇಳ್ತಾನೆ ನೋಡ್ರಿ, ಹೇಗೆ ಯಾವ ರೀತಿಯಲ್ಲಿ ಅವಳ ಮನಸ್ಸನ್ನ, ಅವಳ ಒಂದು ಜೀವಿತವನ್ನ ಮ್ಯಾನಿಪುಲೇಟ್ ಮಾಡ್ತಾನೆ. ಅವಳ ಒಂದು ಜೀವಿತವನ್ನ ತಾನು ಹೇಳಿದ ರೀತಿಯಲ್ಲಿ ನೀನು ಮಾಡಬೇಕು ಅದನ್ನ ಪ್ರಚೋದಿಸ್ತಾನೆ. ನೋಡ್ರಿ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ಹೇಗೂ ಸಾಯೋದಿಲ್ಲ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂತ. ಹಲ್ಲೆಲೂಯಾ. ಆಕೆ ಆ ಒಂದು ಹಣ್ಣಿನ ಮೇಲೆ ಕಣ್ಣಿಟ್ಟಿದ್ಲು, ಆದ್ರೆ ಅದನ್ನ ತಿಂದೇ ತೀರಬೇಕು ಅನ್ನೋದನ್ನ ಆಕೆ ಅಂದುಕೊಂಡಿಲ್ಲ. ಆದ್ರೆ ಈ ಸೈತಾನನ ಸುಳ್ಳು ಯಾವಾಗ ಈ ಮಾತು ಹೊರಗಡೆ ಎಂಟ್ರಿ ಆಯ್ತೋ ಆವಾಗ ಅವಳು ಡಿಸೈಡ್ ಮಾಡ್ತಾಳೆ, ಇದನ್ನ ನಾನು ತಿಂದೇ ತೀರಬೇಕು, ಇದನ್ನದೊಂದು ರುಚಿ ನೋಡ್ಲೇಬೇಕು, ಇದನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡಬಾರ್ದು ಎನ್ನುವಂತ ವಿಚಾರವನ್ನ ಸೈತಾನನ ಮಾತಿನ ಮುಖಾಂತರವಾಗಿ ಆ ಒಂದು ಮಹಾರಾಸೆ ಆಕೆ ಹೃದಯದಲ್ಲಿ ಹುಟ್ಟಿತು. ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಜೊತೆ ಕೂಡ ಕೆಲವು ದುಷ್ಟ ಕಾರ್ಯಗಳ ವಿಚಾರವಾಗಿ ಸೈತಾನ ಮಾತಾಡ್ತಾನೆ. ನಮಗೆ ಅದರಿಗೆ ಮಾಡೋದಕ್ಕೆ ನಮಗೆ ಇಂಟೆನ್ಷನ್ ಇರೋದಿಲ್ಲ, ನಮಗೆ ಆಲೋಚನೆ ಇರೋದಿಲ್ಲ, ನಮ್ಮ ಮಾತಾಡುವುದಕ್ಕೆ ಆಲೋಚನೆ ಇರೋದಿಲ್ಲ, ನಮ್ಮ ಒಂದು ಆ ಥಿಂಕಿಂಗ್ ನಮ್ಗೆ ಇರೋದಿಲ್ಲ. ಆದ್ರೆ ಸೈತಾನ ಏನ್ ಮಾಡ್ತಾನೆ, ನಮ್ಮನ್ನ ಇದಕ್ಕೆ ಎಂಟೈಸ್ ಮಾಡ್ತಾನೆ, ನಮ್ಮನ್ನ ಇದಕ್ಕೆ ಪ್ರೇರೇಪಿಸ್ತಾನೆ ಎಂದು ನಾವು ನೋಡ್ತೇವೆ. ನಾನು ಈ ಒಂದು ಭಾಗವನ್ನು ನಿಮ್ಮ ಮುಂದೆ ಹೇಳಿದ್ದು ಏನಕ್ಕೆ ಅಂತಂದ್ರೆ, ಸೈತಾನನಿಗೆ ಕೂಡ ಬಾಯಿ ಇದೆ, ಆದ್ರೆ ಅದನ್ನು ಆತ್ಮವಾಗಿರೋದ್ರಿಂದ ಆತನಿಗೆ ಬಾಯಿ, ಮನುಷ್ಯನ ಬಾಯಿ ಉಪಯೋಗಿಸದೆ ಬೇರೆ ಯಾವ ಬಾಯಿ ಇಲ್ಲ. ಮನುಷ್ಯನ ಬಾಯಿಯನ್ನು ಉಪಯೋಗಿಸಿಕೊಂಡು ಅವನು ಇನ್ನೊಬ್ಬ ಮನುಷ್ಯರ ಜೊತೆ ಮಾತಾಡ್ತಾನೆ. ಸೊ ಅದಕ್ಕೋಸ್ಕರವಾಗಿ ಎಲ್ಲ ಮನುಷ್ಯರ ಮಾತನ್ನ ದೈವಿಕವಾದ ಮಾತು ಅಂತ ಅನ್ಕೊಂಡು ನಾವು ಪರಿಗಣಿಸಲು ಸಾಧ್ಯವಿಲ್ಲ. ಆ ದೈವಿಕವಾದ ಮಾತಿಂದ ಅದನ್ನ ವಿವೇಚಿಸಬೇಕಾದ್ರೆ ದೇವರಾತ್ಮನ ಶಕ್ತಿ ನಮಗೆ ಬೇಕಾಗಿದೆ. ಹಲ್ಲೆಲೂಯಾ. ದೇವರಾತ್ಮನ ಬಲ ನಮಗೆ ಬೇಕಾಗಿದೆ. ವರದಾನಗಳಲ್ಲಿ ಒಂದು ವರದಾನ ಇದೆ, ಸತ್ಯ ಮತ್ತು ಅಸತ್ಯವನ್ನ ವಿವೇಚಿಸುವ ವರದಾನ ಎಂದು ನಾವು ನೋಡ್ತೇವೆ. ಯಾವುದು ಇಲ್ಲ ಅಂತಂದ್ರು ಅಂದ್ರೆ ಇರಬೇಕು, ಹೊಂದಿಕೊಳ್ಳಬೇಕು. ದೇವರಿಗೋಸ್ಕರ ಆ ವರದಾನಗಳು ನಮಗೆ ಕೊಡಲ್ಪಟ್ಟವೆ, ದೇವರ ಕಾರ್ಯವನ್ನ ಮಾಡೋದಕ್ಕೋಸ್ಕರವಾಗಿ ವರದಾನಗಳು ಕೊಡಲ್ಪಟ್ಟವೆ. ಆದರೆ ಅದಕ್ಕಿಂತ ಹೆಚ್ಚದಾಗಿ ನಮಗೆ ಇರಬೇಕಾದ ವರದಾನ ಯಾವುದೇ ಸತ್ಯ ಮತ್ತು ಅಸತ್ಯವನ್ನ ವಿವೇಚಿಸುವಂತ ವರದಾನ. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ, ಕರ್ತನೆ ನನಗೆ ಸತ್ಯ ಮತ್ತು ಅಸತ್ಯವನ್ನ ವಿವೇಚಿಸುವಂತ ವರದಾನವನ್ನ ನನಗೆ ದಯಪಾಲಿಸು. ಕರ್ತನೆ, ಈ ಮಾತುಗಳು, ಕರ್ತನ ದೈವೋಕ್ತಿಗಳು ನಿನ್ನಿಂದಲೇ ಬರ್ತಾ ಇದ್ದಾವೆ, ನಿನ್ನಿಂದಲೇ ನಾನು ಹೊಂದಿಕೊಳ್ತಾ ಇದ್ದೇನೆ, ನಿನ್ನಿಂದಲೇ ನಾನು ಕೇಳಿ ಪಡೆದುಕೊಳ್ತಾ ಇದ್ದೇನೆ ಅನ್ನುವುದನ್ನ ಕರ್ತನೆ ತಿಳಿದುಕೊಳ್ಳುವಂತ ಸತ್ಯ ಮತ್ತು ಅಸತ್ಯವನ್ನ ವಿವೇಚಿಸುವಂತ ವರದಾನ ನನಗೆ ದಯಪಾಲಿಸು ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾನು ಈ ಒಂದು ವಾಕ್ಯ ಭಾಗದ ಮುಖಾಂತರ ಸಾಬೀತುಪಡಿಸುವ ವಿಚಾರ ಏನಂತಂದ್ರೆ, ಸೈತಾನನಿಗೆ ಒಂದು ಬಾಯಿ ಇದೆ. ಸೈತಾನವನ್ನು ಮನುಷ್ಯನ ಬಾಯನ್ನು ಉಪಯೋಗಿಸಿಕೊಂಡು ಮಾತಾಡ್ತಾನೆ. ಆದ್ರೆ ನಾನು ಪ್ರಾಮುಖ್ಯವಾಗಿ ಹೇಳಬೇಕಾದ ವಿಚಾರ ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನಕ್ಕೆ ಹೋಗೋಣ. 2ನೇ ಅಧ್ಯಾಯಕ್ಕೆ ಹೋಗೋಣ. ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯ. ಆಕ್ಚುಲ್ ಆಗಿ ನಾನು
ಈ ಒಂದು ಟಾಪಿಕ್ ಅನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸಂದೇಶಕ್ಕೆ ತೆಗೆದುಕೊಂಡಂತಹ ಮುಖ್ಯ ಭಾಗ ಅಂತಂದ್ರೆ ನೆಹೆಮೀಯನ ಪುಸ್ತಕ. ಆದ್ರೆ ಸೈತಾನನು ಯಾವ ರೀತಿಯಲ್ಲಿ, ಯಾವ ಮಾರ್ಗದಲ್ಲಿ ಸೈತಾನನು ಕಾರ್ಯ ಮಾಡ್ತಾನೆ ಅಂತ ಅನ್ಕೊಂಡು ನಾವು ತಿಳ್ಕೊಳ್ಬೇಕಾದ್ರೆ ಮೊದಲನೇ ಭಾಗ ಅಂದ್ರೆ ಸೈತಾನನ ಆಲೋಚನೆ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ ಎನ್ನುವುದನ್ನ ತಿಳಿದುಕೊಂಡ ನಂತರ ಈಗ ಎರಡನೇ ಭಾಗ ಸೈತಾನನ ಮಾತಿನ ಮುಖಾಂತರ ಕಾರ್ಯ ಮಾಡ್ತಾನೆ ಅನ್ನುವುದನ್ನ ತಿಳಿದುಕೊಳ್ಳೋದಕ್ಕೆ ನಾವು ಹೋಗ್ತೇವೆ. ನೆಹೆಮೀಯ 2ನೇ ಅಧ್ಯಾಯ 10ನೇ ವಚನ. ನಮಗೆಲ್ಲರಿಗೂ ಗೊತ್ತು, ನೆಹೆಮೀಯ ಒಬ್ಬ ದೇವ ಭಕ್ತನಾಗಿದ್ದಾನೆ. ಆತನು ದೊಡ್ಡ ಒಂದು ಮಿಷನ್ ಅನ್ನು ಇಟ್ಕೊಂಡು ಹೋಗ್ತಾನೆ. ಆ ಮಿಷನ್ ಅನ್ನು ನೋಡುವಾಗ ದೇವರ ಯೆರೂಸಲೇಮಿನಲ್ಲಿ ಪೌಳಿಗೋಡೆಯನ್ನ ಕಟ್ಟೋದು. ಹಲ್ಲೆಲೂಯಾ. ಆತನಿಗೆ ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ದೇವರು ಫಸ್ಟ್ ಆಗಿ ನೇಮಿಸಿರಲಿಲ್ಲ. ಯಾವಾಗ ಆತನ ಹೃದಯದಲ್ಲಿ ಒಂದು ಪೌಳಿಗೋಡೆ ಮುರಿದು ಬಿದ್ದಿದೆ, ಜನ ಹಾಳಾಗಿದ್ದಾರೆ, ಕಷ್ಟಪಡ್ತಿದ್ದಾರೆ, ವೇದನೆ ಪಡ್ತಾ ಇದ್ದಾರೆ ಅಂತ ಅನ್ಕೊಂಡು ಕೇಳುವಾಗ ಆತನ ಹೃದಯದಲ್ಲಿ ಮನಮರುಗುವಿಕೆ ಉಂಟಾಗುತ್ತೆ. ಆತನ ಹೃದಯದಲ್ಲಿ ಒಂದು ರೀತಿಯಲ್ಲಿ ಆತ್ಮಭಾರ ಉಂಟಾಗುತ್ತೆ. ನನ್ನ ದೇವ ಪಟ್ಟಣವು ಮುರಿದು ಬಿದ್ದಿದೆ, ನನ್ನ ದೇವ ಪಟ್ಟಣದ ಜನರು ವೇದನೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ಯಾರು ಕೂಡ ದಿಕ್ಕಿಲ್ಲ ತಂದುಕೊಂಡು ಹೇಳುವಂತ ಸಂದರ್ಭ ನೆಹೆಮೀಯನು ಅದನ್ನು ದುಃಖದಿಂದ ಅದನ್ನ ಪ್ರಾರ್ಥನೆ ಮಾಡ್ತಾನೆ. ದೇವರಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ದೇವರು ಈತನ ಒಳಗಡೆ ಇದ್ದಂತ ಮನಮರುಗುವಿಕೆ, ಈತನ ಹೃದಯದಲ್ಲಿದ್ದ ಆತ್ಮಭಾರವನ್ನು ನೋಡಿ ದೇವರೊಂದು ಯೋಜನೆಯನ್ನ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೆಲ್ಲರೂ ಕೂಡ ದೇವರಿಗೋಸ್ಕರ ನಾನು ಏನಾದ್ರೂ ಒಂದು ಮಾಡಬೇಕು, ನಾನು ಏನಾದ್ರೂ ಒಂದು ಕಾರ್ಯವನ್ನ ಮಾಡಬೇಕೆಂಬ ಆಸೆ ಇದೆ. ಆದ್ರೆ ಕಾರ್ಯವನ್ನ ಮಾಡಬೇಕೆಂಬ ಆಸೆ ಏನಕ್ಕೆ ಅನ್ನೋದನ್ನ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ನಮ್ಮ ಆತ್ಮಗಳನ್ನ ದೇವರ ಕಡೆ ತರುವುದಕ್ಕೋಸ್ಕರವಾಗಿ ನಮಗೆ ಆ ಒಂದು ಆಸೆ ಇದೆಯಾ? ಅಥವಾ ಇನ್ನು ಏನು ನೋಡೋದಾದ್ರೆ, ಆತ್ಮಗಳು ಕಷ್ಟಪಡುತ್ತಿದ್ದಾರೆ, ರೋಗಗಳಲ್ಲಿದ್ದಾರೆ, ಬಾಧೆಗಳಲ್ಲಿದ್ದಾರೆ, ಶಾಪದಲ್ಲಿದ್ದಾರೆ, ಪಾಪಗಳಲ್ಲಿದ್ದಾರೆ. ಅನೇಕ ಜನರು ಕಷ್ಟಗಳು ನೋಡೋದಾದ್ರೆ ಹಿಂದೆ ಮುಂದೆ ಕಷ್ಟಗಳು. ಒಂದು ಕಡೆ ಹರಿದ್ರೆ ಇನ್ನೊಂದು ಕಡೆ ಟ್ಯಾಪ್ ಹಚ್ಚೋಣ ಅಂತಂದ್ರೆ ಟ್ಯಾಪ್ ಹಚ್ಚಿದ್ದು ಮುಗಿದು ಕೂಡಲೇ ಇನ್ನೊಂದು ಕಡೆ ಹರಿದೋಗುವಂತ ಪರಿಸ್ಥಿತಿ. ಅನೇಕ ಜನ ಆತ್ಮಗಳು ಕಷ್ಟಪಡ್ತಿದ್ದಾರೆ ಪ್ರಿಯರೇ, ಅನೇಕ ಆತ್ಮಗಳು ಕಷ್ಟಪಡ. ಇವತ್ತಿನ ನೋಡಿ, ನಮ್ಮ ದೇಶವನ್ನ ನೋಡ್ರಿ, ನಮ್ಮ ದೇಶ ಅಲ್ಲೋಲ ಕಲ್ಲೋಲ ಆಗಿದೆ. ನಮ್ಮ ದೇಶ ಈಗ ಒಂದು 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 ಪ್ರಜಾಪ್ರಭುತ್ವದ ಕಂಟ್ರೋಲ್ಗೆ ಬರ್ತಾ ಇದೆ. ನಾವು ಕಂಟ್ರೋಲ್ ನ ಕಳೆದುಕೊಂಡಿತ್ತು. ಒಬ್ಬ ವ್ಯಕ್ತಿಯ ಒಂದು ಆಳ್ವಿಕೆಗೊಳಗಾಗಿ ಒಬ್ಬ ವ್ಯಕ್ತಿಯ ಒಂದು ಇಷ್ಟದ ಪ್ರಕಾರವಾಗಿ ದೇಶ ನಡೀತಾ ಇತ್ತು. ಆದ್ರೆ ಇವಾಗ ಡೆಮೋಕ್ರಸಿ ಅಂದ್ರೆ ಏನು? ಒಂದು ಜನಗಳ ಒಂದು ಒಗ್ಗಟ್ಟಾಗಿ ಏಕ ಮನಸ್ಸುಗಳವರ ಜನರು ನಿಂತ್ರೆ ಯಾವ ರೀತಿಯಲ್ಲಿ ದೇಶ ಮಾರ್ಪಡುತ್ತೆ ಅನ್ನೋದನ್ನ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೂ ಕೂಡ ಆ ಪ್ರಜಾಪ್ರಭುತ್ವ ಅನ್ನೋದು ಜೀವಂತವಾಗಿದೆ ಅನ್ನೋದನ್ನ ನಮಗೆ ತಿಳಿದು ಬರ್ತಾ ಇದೆ ಇವತ್ತಿನ ದಿವಸ. ಅದಕ್ಕೋಸ್ಕರವಾಗಿ ನೋಡ್ರಿ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವವರು ಯಾರಿದ್ದಾರೆ? ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವವರು ಯಾರಿದ್ದಾರೆ? ನಮ್ಮ ಹಾಸನ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡುವವರು ಯಾರಿದ್ದಾರೆ? ನೋಡ್ರಿ, ಮೊನ್ನೆ ದಿವಸ ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ಹೋರಾಟ ನಡೀತಿದೆ. ಅವರು ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಅದಕ್ಕೆಲ್ಲ ಯಾರು ನ್ಯಾಯ ಕೊಡ್ತಾರೆ? ಅದು ದೊಡ್ಡವರ ಒಂದು ಇದರಲ್ಲಿ, ದೊಡ್ಡವರ ಒಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ಅಥವಾ ಒಂದು ಅಂಶದಲ್ಲಿ ನಡೆಯೋದಾದ್ರೆ ಆ ಒಂದು ಕಾರ್ಯಗಳು ನಡೆಯುವಾಗ ಬಡವರು ಹೇಗೆ ನ್ಯಾಯ ಸಿಗುತ್ತೆ ಅವರಿಗೆ? ಬಡವರಿಗೆ ಒಂದು ಕೋರ್ಟ್ಗೆ ಹೋದಾಗ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಹೋದಾಗ ಅವರಿಗೆ ಹೇಗೆ ನ್ಯಾಯ ಸಿಗುತ್ತೆ? ಇದಕ್ಕೋಸ್ಕರ, ಎಲ್ಲದಕ್ಕೋಸ್ಕರ ಪ್ರಿಯರೇ, ನಾವು ಪಟ್ಟಣಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ನಿಲ್ಲೋದಾದ್ರೆ ಕರ್ತನು ಅವರ ಕೈಯಲ್ಲಿ ಯೋಜನೆ ಕೊಟ್ಟು ನನ್ನ ಕಾರ್ಯವನ್ನ ಮಾಡು ಎಂದು ಕರ್ತನು ಕಳುಹಿಸುವಾತನಾಗಿದ್ದೇನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೆಹೆಮೀಯನು ಪ್ರಿಯರೇ, ಆತನು ಸ್ವದೇಶದಲ್ಲಿಲ್ಲ, ಆತನು ತನ್ನ ದೇಶದ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬೇರೆ ದೇಶದ ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ತನ್ನ ಕಣ್ಣೀರಿನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ಆ ಒಂದು ಯೋಜನೆಯನ್ನು ಕೊಟ್ಟು ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ಆತನನ್ನ ಕರೆಸ್ತಾರೆ. ಆತನ ಯಾವ ಕಾಂಟ್ರಾಕ್ಟರ್ ಅಲ್ಲ, ಆತನ ಯಾವ ಇಂಜಿನಿಯರ್ ಅಲ್ಲ. ಆದರೂ ಕೂಡ ನೆಹೆಮೀಯನಲ್ಲಿ ಇದ್ದಂತ ಆತ್ಮಭಾರವನ್ನು ನೋಡುವಾಗ ದೇವರು ಇಂಜಿನಿಯರ್ ರೀತಿಯ ಒಂದು ತಲಾಂತನ್ನ ಅಥವಾ ಜ್ಞಾನವನ್ನ, ಅಥವಾ ಕಾಂಟ್ರಾಕ್ಟರ್ ರೀತಿಯ ಒಂದು ಆಲೋಚನೆಯನ್ನ, ತಲಾಂತನ್ನ, ಆ ಜ್ಞಾನವನ್ನ ಕೊಟ್ಟು ಕಳುಹಿಸಿದನೆಂದು ನಾವು ನೋಡ್ತೇವೆ. ನಾವು ದೇವರಿಗೋಸ್ಕರ ಕಾರ್ಯವನ್ನ ಮಾಡುವುದಕ್ಕೆ ಸಿದ್ಧರಾಗುವುದಾದ್ರೆ ಎಲ್ಲ ಒಂದು ಪ್ರೊಫೆಷನ್ ನ ಜ್ಞಾನವನ್ನ ನಮಗೆ ಕರ್ತನು ಕೊಡಲು ಶಕ್ತನಾಗಿದ್ದಾನೆ. ಅದು ಡಾಕ್ಟರ್ ಪ್ರೊಫೆಷನ್ ಆಗಿರ್ಬೋದು, ನಮ್ಮ ಇಂಜೆಕ್ಷನ್ ಕೊಡೋದಕ್ಕೆ ನಮಗೆ ಗೊತ್ತೇ ಇರ್ಬೋದು, ಗೊತ್ತಿಲ್ಲದೇನೆ ಇರ್ಬೋದು. ಆದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಕೊಡುವಂತ ಪರಿಸ್ಥಿತಿ ಎದುರಾದಾಗ, ಯಾಕಂತಂದ್ರೆ ನನಗೆ ಇಂಜೆಕ್ಷನ್ ಕೊಡೋದಕ್ಕೆ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ಅಜ್ಜಿಗೆ, ಅವರಿಗೆ ಇದಿತ್ತು, ಏನೋ ಡಯಾಬಿಟಿಸ್ ಇತ್ತು. ಡಯಾಬಿಟಿಸ್ ಇರುವಂತ ಸಮಯದಲ್ಲಿ
ಆ ಒಂದು ಇಂಜೆಕ್ಷನ್ ಅದು ಚಿಕ್ಕ ಸೂಜಿನೇ ಇರ್ಬೋದು, ಆದ್ರೆ ಇಂಜೆಕ್ಷನ್ ಕೊಡೋದಕ್ಕೆ ಭಯ. ಎಲ್ಲಾದ್ರೂ ಚುಚ್ಚಿ, ಎಲ್ಲೋ ಒಡೆದು, ಎಲ್ಲೋ ನರಗಳಿಗೆ ಅದು ಎಫೆಕ್ಟ್ ಆಗಿ, ಮಾಂಸಖಂಡಕ್ಕೆ ಎಫೆಕ್ಟ್ ಆಗಿ, ಅದು ಎಲ್ಲೋ ಏನಾದ್ರೂ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಅನ್ಕೊಂಡು ಭಯ ಇತ್ತು. ಆದ್ರೆ ಸಂದರ್ಭ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ಕೊಡ್ಲೇಬೇಕಾದಂತ ಪರಿಸ್ಥಿತಿ, ಅವರಿಗೆ ಅಲ್ಲಿ ಇಂಜೆಕ್ಟ್ ಮಾಡಬೇಕಾದಂತ ಪರಿಸ್ಥಿತಿ. ಸೊ ಆಗಿರೋದ್ರಿಂದ ನಾನು ಹಿಡ್ಕೊಂಡು ನಾನು ಕೊಟ್ಟ ನಂತರ ಸ್ವಲ್ಪ ಊದ್ದಾಗ ನನ್ಗೆ ಒಂದೇ ಸಾರಿ ಭಯ ಆಯ್ತು. ಇದು ಇನ್ನೇನೋ ಎಲ್ಲ ಆಗುತ್ತೆ, ಇನ್ನೂ ಅಡ್ಮಿಟ್ ಮಾಡ್ಬಿಟ್ಟು ಎಲ್ಲರೂ ನನ್ನ ಮೇಲೆ ಹೇರೋ ರೀತಿಯಲ್ಲಿ ಪರಿಸ್ಥಿತಿ ಎದುರಾಗುತ್ತಲ್ಲ ಅಂತ ಅನ್ಕೊಂಡೆ. ಆದ್ರೆ ನೋಡ್ರಿ, ಸಂದರ್ಭ ಪರಿಸ್ಥಿತಿಗಳು ಬರುವಾಗ ದೇವರು ಜ್ಞಾನವನ್ನ ಕೊಟ್ಟು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಫಸ್ಟ್ ಏಡ್ ಮಾಡೋದಕ್ಕೆ ಬಾರದೇ ಇರಬಹುದು, ಒಂದು ಕಲ್ಲುಗಳನ್ನ ಕಟ್ಟಿ ಅದನ್ನ ಕಟ್ಟುವುದಕ್ಕೆ ಬಾರದೇ ಇರಬಹುದು, ಅಥವಾ ನಮಗೆ ಮನೆಗಳನ್ನ ಕಟ್ಟುವುದಕ್ಕೆ ನಮಗೆ ಬರದೇ ಇರಬಹುದು, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಿ ಈ ರೀತಿ ಮಾಡ್ರಿ ಅಂತ ಅನ್ಕೊಂಡು ಹೇಳಿಕೊಡೋದಕ್ಕೆ ಬರದೇ ಇರಬಹುದು, ಅಥವಾ ಆ ಜ್ಞಾನ ಇಲ್ಲದೆ ಇರಬಹುದು. ಆದ್ರೆ ಕರ್ತನಿಗೋಸ್ಕರ ನಾವೇನಾದ್ರೂ ಕಾರ್ಯ ಮಾಡ್ತೇವೆ ಅನ್ನೋದಾದ್ರೆ ಕರ್ತನು ಆ ಜ್ಞಾನವನ್ನು ಕೊಟ್ಟು ನಡೆಸುವಾತನಾಗಿದ್ದಾನೆ. ಇವತ್ತಿನ ದಿನಮಾನದಲ್ಲಿ ಪ್ರಿಯರೇ, ನಾವು ಮಾಡ್ತಿರೋ ಕಾರ್ಯಗಳು ಯಾವುದೇ ಎಕ್ಸ್ಪೀರಿಯನ್ಸ್ ಇಂದ ನಾವು ಮಾಡ್ತಾ ಇಲ್ಲ, ಎಲ್ಲ ಕರ್ತನ ಬಲದಿಂದ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟೋ ವರ್ಷಗಳ ಹಿಂದೆ ನಾನು ಈ ಕೆಲಸಗಳನ್ನ ಮಾಡ್ತಿದ್ದೆ, ಅದಕ್ಕೋಸ್ಕರವಾಗಿ ಅದರಲ್ಲಿ ನನಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊಂಡು ನಾವು ಮಾಡ್ತಾ ಇಲ್ಲ, ಎಲ್ಲ ದೇವರ ಬಲದಿಂದ ನಾವು ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಯೋಜನೆ ಹಿಡಿದುಕೊಂಡು ನೆಹೆಮೀಯ ಈ ಒಂದು ಪೌಳಿಗೋಡೆಯನ್ನು ಕಟ್ಟುವುದಕ್ಕೆ ಹೊರಟಿದಾಗ, ಬಾಂಡ್ರಪ್ಪ ನೀವು ಕಟ್ರಿ, ನಿಮಗೆ ಸಪೋರ್ಟ್ ಆಗಿ ನಿಲ್ತೀವಿ, ನೀವು ಏನ್ ಟೆನ್ಷನ್ ಮಾಡ್ಕೋಬೇಡಿ, ನನ್ನ ರೀತಿಯಲ್ಲಿ ಯಾರು ಕೂಡ ಅಲ್ಲಿ ಹೇಳಿಲ್ಲ. ಅಲ್ಲಿ ಏನಂತಿದ್ರೆ ನೆಹೆಮೀಯ 2ನೇ ಅಧ್ಯಾಯ 10ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಇಸ್ರೇಲದ ಹಿತಚಿಂತಕನೊಬ್ಬನು ಬಂದನೆಂಬ ವರ್ತಮಾನವು ಹೋರೋನಿನ ಸನ್ಪಲ್ಲಟನಿಗೂ ಅಮೋನ್ ದೇಶದವನಾದ ಟೋಬಿಯ ಎಂಬ ದಾಸನಿಗೂ ಮುಟ್ಟಿದಾಗ ಅವರು ಬಹಳವಾಗಿ ಹೊಟ್ಟೆ ಕಿಚ್ಚಿಪಟ್ಟರು. ಹಲ್ಲೆಲೂಯಾ. ಏನಂತೆ? ಪಟ್ಟಣ ಯಾರ್ದು? ಇಸ್ರೇಲ್ರದು. ಅಲ್ಲಿರುವವರು ಯಾರು? ಇಸ್ರೇಲ್ರು. ಈತನ ಯಾರು? ನೆಹೆಮೀಯನು ಇಸ್ರೇಲನಾಗಿದ್ದಾನೆ. ಇದನ್ನ ಅಪ್ಪಣೆಯನ್ನು ಒಂದು ರಾಜನ ಅಪ್ಪಣೆಯನ್ನು ಹೊಂದ್ಕೊಂಡು ಬರ್ತಾ ಇದ್ದಾನೆ. ಈಗ ಇವನು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಟೇಕ್ ಓವರ್ ಮಾಡಿದ್ದಾರೆ. ಅಲ್ಲೊಂದು ಟೇಕ್ ಓವರ್ ಅಂತಂದ್ರೆ ಅಲ್ಲೊಂದು ಆಳ್ವಿಕೆ ನಡೀತಾ ಇದೆ. ಯಾರ್ದು? ಸನ್ಪಲ್ಲಟನು ಮತ್ತು ಅಮ್ಮೋನ್ ದೇಶದ ಟೊಬಿಯಂದು ಎಲ್ಲ ಹಾಗು ಹೋಗುಗಳನ್ನ ನೋಡ್ಕೊಂಡು ಎಲ್ಲರ ಮೇಲೆ ದಬ್ಬಾಳಿಕೆ ಅವರು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಇಸ್ರೇಲ್ ದೇಶವನ್ನ ಕಟ್ಟುವುದಕ್ಕೋಸ್ಕರ, ಇಸ್ರೇಲ್ ದೇಶದ ಪೌಳಿಗೋಡೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ಹಿತಚಿಂತಕನು ಎಂದು ನಾವು ನೋಡ್ತಾ ಇದ್ದೇವೆ. ಇಸ್ರೇಲರ ಜನರ ಹಿತವನ್ನ ಚಿಂತನೆ ಮಾಡುವಂತ ನೆಹೆಮೀಯನು ಈ ಸಮಯದಲ್ಲಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ದೇವ ಜನರ ಹಿತಚಿಂತನೆಯನ್ನ ನೋಡುವಂತ ಜನರು ನಮ್ಮ ಮಧ್ಯದಲ್ಲಿದ್ದಾರಾ? ಹಲ್ಲೆಲೂಯಾ. ದೇವರ ರಾಜ್ಯವನ್ನ ಕಟ್ಟುವಂತ ಹಿತಚಿಂತನೆಯನ್ನು ಮಾಡುವಂತ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ಕರ್ತನು ಒಂದು ವೇಳೆ ಆ ಹಿತಚಿಂತನೆ ನಿಮ್ಮಲ್ಲಿರುವುದಾದರೆ, ನೀವು ಎಲ್ಲಿ ಮೂಲೆಯಲ್ಲಿದ್ದರೂ ಕೂಡ ಕರ್ತನು ನಿಮ್ಮನ್ನು ಉಪಯೋಗಿಸುವಾತನು ಯೇಸುವಿನ ನಾಮದಲ್ಲಿ ಪ್ರೇರೆ. ದಟ್ ಈಸ್ 100%. ನಾನು ಕಂಡು ಗ್ಯಾರಂಟಿಯಾಗಿ ನಾನು ಹೇಳ್ತಾ ಇದ್ದೇನೆ, ಅದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹಿತಚಿಂತಕನಾದ ನೆಹೆಮೀಯನು ಕಟ್ಟುವುದಕ್ಕೆ ಹೋಗ್ತಾ ಇದ್ದಾನೆ. ಕಟ್ಟಿದ ಕೂಡಲೇ ಕಟ್ಟುವುದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ವಾಗತ ಆಗ್ತಾ ಇಲ್ಲ, ಅಲ್ಲಿ ಯಾವುದೇ ರೀತಿಯಲ್ಲಿ ಸಂಭ್ರಮ ಆಗ್ತಾ ಇಲ್ಲ, ಅಲ್ಲಿ ಯಾವುದೇ ರೀತಿಯಲ್ಲಿ ಆ ದೊಡ್ಡ ಒಂದು ಜಯಘೋಷ ಆಗ್ತಾ ಇಲ್ಲ. ಅಲ್ಲಿ ಏನಾಗ್ತಿದೆ? ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಎಂದು ನಾವು ನೋಡ್ತಾ ಇದ್ದೇವೆ. ದೇವರ ಒಂದು ವಿಚಾರವಾಗಿ ನಾವು ಏನನ್ನು ಮಾಡಕ್ ಹೋದ್ರೂ ನಮಗೆ ಸಿಗೋದು ಏನು ಗೊತ್ತಾ? ಫಸ್ಟ್ ಹೊಟ್ಟೆ ಕಿಚ್ಚಾಗಿದೆ. ಹೊಟ್ಟೆ ಕಿಚ್ಚಾಗಿದೆ. ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚು ಬಂದು ಅಂತ ಅನ್ಕೊಳ್ಳಿ ನಾವು ಹಿಂದೆ ಹೊಡೆದ್ರೆ ನೆಹೆಮೀಯನ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಕಾರ್ಯವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಹೊಟ್ಟೆ ಕಿಚ್ಚನ್ನು ಮೆಟ್ಟಿ ನಿಂತು ನಾವು ಮುಂದೆ ಹೋಗುವಾಗ ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನ, ನಮ್ಮ ಜನದ ಜೀವಿತದಲ್ಲಿ ಕಾರ್ಯವನ್ನ ಮಾಡುವ ಆತನಾಗಿದೆ. ಇನ್ನೊಂದು ವಾಕ್ಯವನ್ನ ಓದಿ ಇವತ್ತಿನ ಒಂದು ಸಂದೇಶವನ್ನು ಮುಗಿಸಿಕೊಳ್ಳೋಣ. ನೆಹೆಮೀಯ 2ನೇ ಅಧ್ಯಾಯ 19ನೇ ವಚನ ನೋಡ್ರಿ. ನೆಹೆಮೀಯ 2ನೇ ಅಧ್ಯಾಯ 19ನೇ ವಚನ. ಹೋರೋನಿನವನಾದ ಸನ್ಬಲ್ಲಟನು, ಅಮೋನ್ ದೇಶದವನಾದ ಟೊಬಿಯ ಎಂಬ ದಾಸನು, ಅರಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೋಡ್ರಿ, ಸೈತಾನನು ಗೇಲಿ ಮಾಡಿ ಮಾತಾಡ್ತಾ ಇದ್ದಾನೆ. ಸೈತಾನನು ಹೀಯಾಳಿಸಿ ಮಾತಾಡ್ತಾ ಇದ್ದಾನೆ, ಜೋಕ್ ಮಾಡಿ ಮಾತಾಡ್ತಾ ಇದ್ದಾನೆ. ನಮ್ಮ ಕೆಲಸವನ್ನ ಜೋಕ್ ಮಾಡಿ ಸೈತಾನನ ಮಾತಾಡ್ತಾನೆ. ನಾವು ದೇವರ ಚಿತ್ತಾನುಸಾರ ನಡೆಯುವಾಗ ನಮ್ಮ ವಿರುದ್ಧವಾಗಿ ಜೋಕ್ ಮಾಡ್ತಾನೆ. ಯಾವಾಗ ನೋಡಿದ್ರು ಬೈಬಲ್ ಇಟ್ಕೊಂಡು ಕೂರ್ತಾನೆ, ಯಾವಾಗ ನೋಡಿದ್ರು ಚರ್ಚಿಗೆ ಹೋಗ್ತಾನೆ, ಯಾವಾಗ ಅಲ್ಲೇನು ಸಿಗುತ್ತೆ ಅವರಿಗೆ, ಅಲ್ಲೇನು ಇವರಿಗೆ ಹಣ ಕೊಟ್ಟು ಕರೀತಾ ಇದಾರೆ ಏನೋ, ಅವ್ರಿಗೇನು ಇವರು ಬಟ್ಟೆ ಕೊಡ್ತಾ ಇದಾರೆ ಏನೋ, ಅವರಿಗೆ ಸೈಟ್ ಕೊಡ್ತಾ ಇದಾರೆ ಏನೋ,
ಅನ್ನೋ ರೀತಿಯಲ್ಲಿ ಗೇಲಿಯ ಮಾತುಗಳು ಕೇಳ್ತಾರೆ. ಇಲ್ಲಾಂದ್ರೆ ಯಾರೋ ಹೇಳದಂದ್ರೆ ಅಂದ್ರೆ ಯಾವಾಗ ನೋಡಿದ್ರೆ ಹಿಂಗೆ ಕೂರ್ತಿರ್ತಾರಲ್ಲ ಬೈಬಲ್ ನೋಡ್ಕೊಂಡೆ, ಅದಕ್ಕೋಸ್ಕರವಾಗಿ ಇಸ್ಪಿಟ್ ಆಡ್ತಾರೆ ಅಂತ ಅನ್ಕೊಂಡು ಹೇಳ್ತಾರಂತೆ. ಜೂಜ್ ಆಡ್ತಾರೆ ಯಾವಾಗ ನೋಡಿದ್ರು ಕೈಯಲ್ಲಿ ಇಟ್ಕೊಂಡು ಅನ್ಕೊಂಡು ಯಾರೋ ಒಬ್ರು ಹೀಯಾಳಿಸಿದ್ರಂತೆ. ಅಥವಾ ಕೆಲವರನ್ನ ಏನೋ ಹೆಸರಿಟ್ಟು ಕರೆಯೋದಾಗ್ಲಿ, ಈ ರೀತಿ ನಮ್ಮ ಸುತ್ತಲಿರುವಂತ ಜನರು ನಮ್ಮನ್ನ ಹೀಯಾಳಿಸ್ತಾರೆ. ಇದೇ ರೀತಿಯಲ್ಲಿ ಈ ನೆಹೇಮನು ಕೆಲಸಕ್ಕೆ ಮುಂದಾಗುವಾಗ ಗೇಲಿ ಮಾಡಿ, ನೀವಿಲ್ಲಿ ಮಾಡೋದೇನು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿದ್ದೀರೋ, ಬೇಕೆಂದಿರುತ್ತೀರೋ ಎಂದು ಕೇಳಿದರು. ಹಲ್ಲೆಲೂಯಾ. ಇಲ್ಲದೆ ಇರುವಂತಹ ಸುಳ್ಳು ಮಾತುಗಳನ್ನ ನಮ್ಮ ವಿರುದ್ಧವಾಗಿ ಗೇಲಿ ಮಾಡಿ, ಜೋಕ್ ಮಾಡಿ, ಹೀಯಾಳಿಸಿ ಸೈತಾನನು ಕೆಲವರ ಬಾಯನ್ನು ಉಪಯೋಗಿಸಿ ಮಾತಾಡ್ತಾನೆ. ಆವಾಗ ನಮ್ಗೆ ಅನಿಸುತ್ತೆ, ನಾನ್ ಯಾಕೆ ಬಂದೆಪ್ಪ ಇದನ್ನ ಮಾಡೋದಕ್ಕೆ? ದೇವ್ರ ಚಿತ್ತ ಇಲ್ವೋ ಏನೋ? ದೇವ್ರು ಯಾಕೆ ಈ ರೀತಿಯಲ್ಲಿ ಗೇಲಿ ಮಾಡುವಂತ ಹೀಯಾಳಿಸುವಂತ ವ್ಯಕ್ತಿಯನ್ನ ನನ್ನ ಮುಂದೆ ಇಟ್ಟಿದ್ದಾರೆ? ನನ್ನ ಯಾಕೆ ದೇವರು ಈ ರೀತಿಯ ಒಂದು ಜೋಕರ್ ಆಗಿ ನನ್ನನ್ನ ಮಾಡಿದ್ರಲ್ಲ ಅನ್ಕೊಂಡು ಅನಿಸುತ್ತದೆ. ಇಲ್ಲಿ ನೆಹೇಮನು ಕೂಡ ಅದೇ ರೀತಿಯಲ್ಲಿ ಅನಿಸ್ಕೊಳ್ಬೇಕಿತ್ತು. ಆದ್ರೆ ನೆಹೇಮನಿಗೆ ಆತನ ಹೃದಯದಲ್ಲಿ ಒಂದು ದೃಢತೆ ಏನಿತ್ತು ಅಂದ್ರೆ, ನನ್ನ ದೇವರು ನನ್ನ ಜೊತೆ ಮಾತನಾಡಿದ್ದಾನೆ, ನಾನು ಮಾಡುವಂತ ಕಾರ್ಯ ಅದು ದೇವರಿಗೆ ಸಮ್ಮತಿಯಾದ ಕಾರ್ಯ, ದೇವರ ಚಿತ್ತವಾದ ಕಾರ್ಯ. ಏನೇ ಕಷ್ಟಗಳು ಬಂದ್ರು, ಏನೇ ಶೋಧನೆಗಳು ಬಂದ್ರು, ಏನೇ ತಡೆಗಳು ಬಂದ್ರು, ನಾನು ಅದನ್ನ ಮಾಡಬೇಕು ಎನ್ನುವಂತ ಒಂದು ದೃಢ ಚಿಂತನೆ ಯಾರಲ್ಲಿದೆ? ನೆಹೇಮನಲ್ಲಿದೆ. ಹಲ್ಲೆಲೂಯಾ. ಇಲ್ಲಿ ಕುಳಿತಿರುವಂತ ಅನೇಕ ಜನರ ಮೇಲೆ ಕರ್ತನ ಯೋಜನೆ ಇದೆ ಪ್ರಿಯರೇ. ನಾವು ಅಂದುಕೊಂಡಿದ್ದೇವೆ ನಾವು ಸಾಮಾನ್ಯರೆಂದು. ಕರ್ತನ ನಮ್ಮನ್ನ ಸಾಮಾನ್ಯರಾಗಿಟ್ಟಿಲ್ಲ. ಪ್ರತಿಯೊಬ್ಬರ ಮೇಲೆಯೂ ಕರ್ತನ ಯೋಜನೆ ಇದೆ. ಎಲ್ಲರೂ ಕೂಡ ಒಂದು ಟ್ರೈನಿಂಗ್ ಅವರ್ ಅಲ್ಲಿ ಪಾಸ್ ಹೋಗ್ತಾ ಇದ್ದೀರಾ. ಆ ಟ್ರೈನಿಂಗ್ ಅವರ್ ಅಲ್ಲಿ ನೀವು ಹೋಗುವಂತ ಸಂದರ್ಭದಲ್ಲಿ ಕರ್ತನು ಎಲ್ಲವನ್ನ ಗಮನಿಸ್ತಾ ಇದ್ದಾನೆ, ಎಲ್ಲವನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾನೆ. ಎಲ್ಲವೂ ಕೂಡ ಹಾಫ್ ಮಾರ್ಕ್ಸ್, 1 ಮಾರ್ಕ್ಸ್, ಎಲ್ಲವೂ ಕೂಡ 0.5, 0.75, 0.25 ಎಲ್ಲವೂ ಕೂಡ ಮಾರ್ಕ್ಸ್ ಕೌಂಟ್ ಆಗ್ತಿದೆ. ಈ ಮಾರ್ಕ್ಸ್ ಕೌಂಟ್ ಆಗುವಂತ ಸಂದರ್ಭದಲ್ಲಿ ನಾವು ಯಾವಾಗ ಗಟ್ಟಿಯಾಗಿ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಚಿತ್ತ ಪ್ರಕಾರವಾಗಿ ಕರ್ತನ ಕೆಲಸಗಳನ್ನ ಮಾಡುತ್ತೇವೋ, ನಾವು ಕರ್ತನ ಪಾದದಲ್ಲಿ ಸುಮ್ಮನಿದ್ದು ಕರ್ತನ ಒಂದು ವಾಕ್ಯದಲ್ಲಿ ನಾವು ಬಲಗೊಳ್ಳುತ್ತೇವೋ, ಒಂದು ದಿವಸ ಪ್ರಿಯರೇ, ಹಲ್ಲೆಲೂಯಾ, ಒಂದು ದಿವಸ ಕರ್ತನ ಹೊರಗಡೆ ತರ್ತಾನೆ. ನೆಹೇಮಿಯನ ರೀತಿಯಲ್ಲಿ ಬೇರೆ ಪಟ್ಟಣದಲ್ಲಿ ನೀನಿದ್ರು ಕೂಡ, ಯಾವುದೇ ಪರಿಸ್ಥಿತಿ ಇದ್ರು ಕರ್ತನ ಹೊರಗಡೆ ತಂದು ಕರ್ತನ ದೇವರ ಮಹಿಮೆಗೋಸ್ಕರವಾಗಿ ಕಾರ್ಯ ಮಾಡುವಾತನಾಗಿದ್ದೇನೆ. ಹಲ್ಲೆಲೂಯಾ. ನೀವು ನಂಬುತ್ತಿರೋ ಬಿಡ್ತಿರೋ, ಬಟ್ ಐ ಆಮ್ ಇನ್ ಫೇತ್. ನಾನು ಅದನ್ನು ನಂಬುತ್ತೇನೆ. ಹಲ್ಲೆಲೂಯಾ. ನಾನು ಅದನ್ನು ನಂಬುತ್ತೇನೆ ಪ್ರಿಯರೇ. ಕರ್ತನು ಆ ಒಂದು ಕಾರ್ಯಗಳನ್ನ ಮಾಡುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಒಂದು ಶುದ್ಧೀಕರಣ ನಡೀತಿದೆ. ಒಂದು ಗೋಲ್ಡ್ ಒಂದು ಆಭರಣವಾಗಿ ಒಂದು ಶಾಪ್ ಹೊರಗಡೆ ಬಂದು ನಿಲ್ಲಬೇಕಂದ್ರೆ, ಆ ಕನ್ನಡಿಯಲ್ಲಿ ಪಳ 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 ಅಂತ ಅನ್ಕೊಂಡು ಹೊಳಿಬೇಕು ಅಂತಂದ್ರೆ ಅದು ಶುದ್ಧೀಕರಣಕ್ಕೆ ಹಾದು ಹೋಗಬೇಕು. ಅದಕ್ಕೆ ಡಿಸೈನ್ಗಳಾಗಬೇಕು. ಅದಕ್ಕೆ ಕಸ್ಟಮರ್ ಹೇಳಿದಂತೆ ಡಿಸೈನ್ಗೆ ಅದು ಬಂದ ಕೂಡಲೇ ಅದನ್ನ ಸೇಲ್ಗೆ ಇಡ್ತಾರೆ, ಅದನ್ನ ಕಸ್ಟಮರ್ಗಳು ತೆಗೆದುಕೊಂಡು ಹೋಗ್ತಾರೆ ಅಂತೀವಿ. ಇವತ್ತಿನ ದಿವಸ ಕರ್ತನು ಕೂಡ ಆ ಒಂದು ಗೋಲ್ಡ್ ಆ ಒಂದು ಚಿನ್ನದ ಶುದ್ಧೀಕರಣ, ಆ ಚಿನ್ನದ ಒಂದು ಡಿಸೈನ್ ಅನ್ನ ಕರ್ತನು ಮಾಡ್ತಾ ಇದ್ದಾನೆ. ಆ ಡಿಸೈನ್ ಆದ ಕೂಡಲೇ ಆತನು ತನ್ನ ಮಹಿಮೆಗಾಗಿ ಆತನು ಉಪಯೋಗಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಉಪಯೋಗಿಸುವಾಗಲೂ ಕೂಡ ನಾವು ಯಾವುದೇ ಒಂದು ಕೃಪೆ, ಯಾವುದೇ ಒಂದು ವಿಚಾರವನ್ನ ನನ್ನಿಂದ ಆಯ್ತು ಎಂದು ತಿಳಿದುಕೊಳ್ಳದೆ, ದೇವರೇ ಎಲ್ಲವೂ ನಿನ್ನಿಂದ ಆಯ್ತು, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾನು ಹೇಗಿದ್ದೆ ಸ್ವಾಮಿ, ಈಗ ಹೇಗೆ ಆಗಿದ್ದೀನಿ. ಕರ್ತನೇ ನಿನ್ನ ಕೃಪೆ ರಾಜ, ಕರ್ತನೆ ನಿನ್ನ ದಯೆ, ಕರ್ತನೆ ನಿನ್ನ ಕರುಣೆ ರಾಜ, ಕರ್ತನೆ ನಿನ್ನ ಒಂದು ಕರ್ತನೆ ಮಾತು ನನಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಯೋಜನೆ ಸಿಕ್ಕಿದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳುವವರಿದ್ದಾರ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಮುಂದೆ ಬರುವಂತ ಗೇಲಿಯ ಮಾತುಗಳು, ನಮ್ಮ ಮುಂದೆ ಬರುವಂತ ಹೊಟ್ಟೆ ಕಿಚ್ಚಿನವರು ಎಲ್ಲವನ್ನು ಕೂಡ ಮರೆತು ಬಿಡೋಣ ಪ್ರಿಯರೇ. ಕರ್ತನು ನಮಗೆ ಏನಾದರೂ ಯೋಜನೆ ಕೊಟ್ಟಿರುವುದಾದರೆ ಕರ್ತನ ಚಿತ್ತದ ಪ್ರಕಾರ ಮಾಡುವುದಕ್ಕೆ ಮುಂದಾಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಮುಂಜಾವಿನ ಮೇಲೆ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಕರ್ತನೆ ನಮಗೊಂದು ಯೋಜನೆ ನಿನ್ನ ಕೈಯಲ್ಲಿ ಕೊಟ್ಟಿದ್ದೀಯಾ. ಕರ್ತನೆ ನಿನ್ನ ಚಿತ್ತ ಪ್ರಕಾರವಾಗಿ ಎಚ್ಚರವಿದ್ದು ಮಾಡುವಾಗ ನಮಗೆ ಸಹಾಯದಸ್ತವನ್ನ ಚಾಚುವೇಸಪ್ಪ. ಕರ್ತನೆ ರಾಜ ಪರಿಶುದ್ಧನಾದ ದೇವರೇ, ಯಾರು ನಮ್ಮನ್ನ ಗೇಲಿ ಮಾಡಿದ್ರು, ನಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಟ್ಟರೂ ಕೂಡ ಕರ್ತನೆ ರಾಜ, ಕರ್ತನೆ
ಕರ್ತನೆ ನೇಹೆಮೀಯನು ಯಾವ ರೀತಿಯಲ್ಲಿ ಕರ್ತನೆ ತನ್ನ ಕಾರ್ಯಗಳನ್ನು ಮಾಡುವುದರಲ್ಲಿ ಮುಂದೆ ಹೋದನೋ ಅದೇ ರೀತಿಯಲ್ಲಿ ನಾವು ಕೂಡ ಮುಂದೆ ಹೋಗುವ ಹಾಗೆ ನಮ್ಮನ್ನ ನೀನು ತಾನೇ ನಡೆಸತಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತೇನೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ, ಆಮೆನ್.